ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವರು ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಿಡಗಳನ್ನ ನೀವು ಜಾಸ್ತಿ ತೊಗೊಂಡಿರ್ತೀರಲ್ಲ, ಆವಾಗ ನಾನು 2 ಕೊರಿಯರ್ ಮಾಡಿ 2 ಪ್ಯಾಕ್ ಮಾಡಿ ಕೊರಿಯರ್ಗೆ ಹಾಕಿರ್ತೀನಿ. ಆ 2 ಸ್ಲಿಪ್ಪೂ ನಾನು ನಿಮಗೆ ವಾಟ್ಸಪ್ ಮಾಡಿರ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಒಬ್ಬರು ಸ್ಕೂಲ್ ಟೀಚರು ಅವರು 10 ದಾಸವಾಳ ಗಿಡ ಮತ್ತು ಗೊಬ್ಬರಗಳೆಲ್ಲ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ, ನಾನು ಅವ್ರಿಗೆ 2 ಕೊರಿಯರ್ ಹಾಕಿದ್ದೆ. ಅವರು ಪಾಪ ಕೊರಿಯರ್ ಅವ್ರು ಏನು ಮಾಡಿದ್ದಾರೆ, ಪಾಟ್ ಇರೋ ಅಂತಹ ಗೊಬ್ಬರ ಮತ್ತು ಗಿಡಗಳನ್ನೆಲ್ಲ ತಂದು ಕೊಟ್ಟೋಗಿದ್ದಾರೆ. ಇನ್ನೊಂದು ಕೊಟ್ಟಿಲ್ಲ ಅವರು ಸುಮ್ಮನೆ ಆಗಿಬಿಟ್ಟಿದ್ದಾರೆ, ಕೇಳಿಲ್ಲ. ಆಮೇಲೆ ನನಗೆ ಇವತ್ತು ಫೋನ್ ಮಾಡಿದ್ರು. ಒಂದೇ ಬಂದಿರೋದು ಮೇಡಮ್, ಗಿಡ ಕಡಿಮೆ ಇದ್ದಾವೆ ಅಂದರು. ಆಮೇಲೆ ನಾನು ಇನ್ನೂ ಒಂದಿದೆ ನೋಡಿ ಮೇಡಮ್ ಅಂದಾಗ, ಇಲ್ಲ ನಮ್ಗೆ ಒಂದೇ ತಂದು ಕೊಟ್ಟಿದ್ದು ಅಂದರು ಅವರು. ಅವರಿಗೆ ಫೋನ್ ಮಾಡಿ ವಿಚಾರಿಸಿ ಅಂತ ಹೇಳಿದೆ. ಆಮೇಲೆ ಅವರು ವಿಚಾರಿಸಿದ್ಮೇಲೆ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದ್ರಂತೆ. ಯಾಕೆ ನಾನು ಈ ವಿಷಯ ಹೇಳಿದೆ ಅಂದರೆ, ನಾನು 2 ಏನಾದರೂ ಕೊರಿಯರ್ ಹಾಕಿದಾಗ ನಿಮಗೆ 2 ಬಿಲ್ಲು ವಾಟ್ಸಪ್ ಮಾಡ್ತೀನಿ. ಆ ವಾಟ್ಸಪ್ಪಲ್ಲಿ 2 ಬಿಲ್ ಇರೋದನ್ನ ನೋಡಿ ನೀವು ಅಲ್ಲಿ ಕೊರಿಯರ್ ಅವರು ತಂದು ಕೊಡ್ತಾರಲ್ಲ, ಆವಾಗ ನೀವು 2ನ್ನ ಇಸ್ಕೋಬೇಕು. ಅದಕ್ಕೋಸ್ಕರ ಹೇಳಿದೆ. ಕೆಲವರು ಫಸ್ಟ್ ಟೈಮು ಗಿಡಗಳನ್ನ ಬುಕ್ ಮಾಡ್ಕೊಂಡಿರ್ತೀರಾ, ಈ ಥರ ಎಲ್ಲ ಸಮಸ್ಯೆ ಆಗಬಾರ್ದು ಅಂತಲೇ ನಾನು ತಿಳಿಸಿದ್ದು. ಇವತ್ತು ಒಂದು ಫಂಕ್ಷನ್ಗೆ ಹೋಗೋದಿದೆ, ಹಂಗಾಗಿ ಯಜಮಾನರು ರೆಡಿ ಆಗ್ತಾ ಇದ್ದಾರೆ ನೋಡಿ. ನಾನು ಹೋಗ್ಬೇಕಾಗಿತ್ತು, ಅಂದರೆ ನನಗೆ ಇಲ್ಲಿ ಗಿಡಗಳನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ನೀರು ಹಾಕಬೇಕು, ಅದರಲ್ಲೂ ತುಂಬಾ ಬಿಸಿಲು. ಇವಾಗ ನೀರು 2 ಟೈಮ್ ನೀರು ಹಾಕಲೇಬೇಕು. ಹಾಗಾಗಿ ನಾನು ಇವಾಗ ಎಲ್ಲೂ ಹೋಗ್ತಾನೇ ಇಲ್ಲ. ಅರಸೀಕೆರೆಗೆ ಹೊರಟಿದ್ದಾರೆ. ನಮ್ಮ ಅಣ್ಣನ ಮೊಮ್ಮಗಳದ್ದು ಇವತ್ತು ಕಿವಿ ಚುಚ್ಸೋದು ಮತ್ತು ಅದ್ರದ್ದು ಫಂಕ್ಷನ್ ಇದೆ. ಹಾಗಾಗಿ ಇವರು ಹೊರಟಿದ್ದಾರೆ. ನಾನು ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವಾಗ ನನ್ನ ಪರಿಸ್ಥಿತಿನೂ ಆ ಥರ ಇದೆ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಇವ್ರೂ ಹೋಗಿಲ್ಲ ಅಂದರೆ ಇನ್ನೂ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನೀವೇ ಹೋಗಿ ಬನ್ನಿರಿ ಅಂದೆ. ಇವರು ಹೊರಟಿದ್ದಾರೆ ನೋಡಿ. ಅಲ್ಲಿ ಹೋಗ್ಬೇಕಾದ್ರೆ ಜಾನಿನ ಮುದ್ದಾಡಿ ಇವರು ಹೊರಡಬೇಕು. ಅವನು ಊಟ ತಿಂತಾಯಿದ್ದಾನೆ ಜಾನಿ. ನಾನು ಹೋಗೋಣ ಅಂದ್ಬಿಟ್ಟು ಸೀರೆಗಳೆಲ್ಲ ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಜೋಡಿಸಿ ಇಟ್ಟಿದ್ದೆ. ಆಮೇಲೆ ಯಾಕೋ ಗಿಡ ಬೆಳಗ್ಗೆ ನಾವು ಹೋದರೆ ನೀರು ಹಾಕ್ಬಿಟ್ಟು ಹೋದ್ರೂ ಮಧ್ಯಾಹ್ನ ಅಷ್ಟರೊಳಗೆ ಬಾಡೋದಂಗೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಹೋಗಲಿಲ್ಲ. ಇನ್ನು ನೋಡಿ, ಇದು ಪಾಟಿಂಗ್ ಮಿಕ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ರು. ಅವ್ರಿಗೆ ನಾನು ಈ ಥರ ಅಂದರೆ ಗಿಡಗಳನ್ನೇ ಸಪ್ರೇಟು ನಾನು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ, ಮತ್ತು ಈ ಥರ ಗೊಬ್ಬರನೇ ಸಪ್ರೇಟು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ. ನಾನು ಟೈಲರಿಂಗ್ ಮಿಷಿನಲ್ಲೇ ಒಂದು ಚೀಲದಲ್ಲಿ ಹೊಲಿದ್ಬಿಟ್ಟು ಆ ಗೊಬ್ಬರದ್ದು ಎಷ್ಟು ಅಳತೆ ಇರುತ್ತೋ ಅಷ್ಟೇ ಹೊಲ್ದು ನಾನು ಕಳಿಸ್ತೀನಿ. ಯಾಕೆಂದರೆ ಸೇಫ್ಟಿ ಮುಖ್ಯ ಅಲ್ವಾ, ಹಾಗಾಗಿ ನಾನು ಈ ಥರ ಪ್ಯಾಕ್ ಮಾಡಿ ಕಳಿಸ್ತೀನಿ. ಬೆಳಗ್ಗೆನೇ ಟೀ ಕುಡಿದ್ಬಿಟ್ಟು ಬೇಗನೆ ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಎಷ್ಟೊಂದು ಕೆಲಸ. ಯಪ್ಪ ದೇವ್ರೆ, ಈ ಬಿಸಿಲಲ್ಲಿ ಗಾರ್ಡನೂ ಬೇಡ ಏನೂ ಬೇಡ ಅನಿಸ್ಬಿಡುತ್ತೆ ನನಗಂತೂ. ಯಪ್ಪ ದೇವ್ರೆ, ನೋಡಿ ಜಾನಿನ ನೋಡಿ ಅಲ್ಲಿ ಕಟ್ಟಿದ್ದೀನಿ ನೋಡಿ, ಅಲ್ಲಿದ್ದಾನೆ. ಬಿಸಿಲು ಕಣ್ಣೇ ಬಿಡೋಕ್ಕಾಗೋದಿಲ್ಲ, ಅಷ್ಟು ಬಿಸಿಲು. 10 ಗಂಟೆ 11 ಗಂಟೆಗೇ ತುಂಬಾ ಬಿಸಿಲು. ನನ್ನ ಅವಸ್ಥೆ ನೋಡಿ ಹೆಂಗಿದ್ದೀನಿ. ಅಯ್ಯೋ ದೇವ್ರೇ, ಯಾಕಪ್ಪ ಬೇಕಿದೆಲ್ಲ ಅನಿಸುತ್ತೆ ನನಗೆ ಒಂದೊಂದು ಸತಿ ಅಂತೂ. ತುಂಬ ಬಿಸಿಲು. ಏನು ಮಾಡೋದು, ಕೆಲಸ ಮಾಡಲೇಬೇಕಲ್ವ. ನೋಡಿ ಜಾನಿ ಅಂತೂ ಬಿಸಿಲಿಗೆ ಹೆಂಗೆ ಬುಸ್ಸು ಅಂತಿದ್ದಾನೆ ನೋಡಿ. ಇನ್ನು ಈ ಸೈಡಲ್ಲಿ ಸೇವಂತಿಗೆ ಸಸಿ ಎಲ್ಲ ಇಟ್ಟಿದ್ನಲ್ಲ, ಅವೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಅದರಲ್ಲಿ ಹೋಗಿರೋ ಗಿಡಗಳೆಲ್ಲನೂ ತೆಗೆದು ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸಿಕ್ಕಾಪಟ್ಟೆ ಕೆಲಸ ಇವತ್ತಂತೂ ಗಾರ್ಡನ್ನಲ್ಲಿ. ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು, ಅಷ್ಟು ಕೆಲಸ. ಇನ್ನು ನೋಡಿ, ಇವತ್ತು ಅರಳಿರೋ ಹೂವು ನೋಡಿ, ಇದರಲ್ಲಿ ಅಂದರೆ ಕಲ್ಲರ್ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇದು ಡಾರ್ಕ್ ಪಿಂಕು, ಇದು ಲೈಟ್ ಪಿಂಕು, ಇನ್ನು ಇದೊಂಥರ ಆರೆಂಜು ಅಲ್ಲ ರೆಡ್ಡು ಅಲ್ಲ, ಒಂಥರ ಚೆನ್ನಾಗಿದೆ ಇದು ಕಲ್ಲರು. ಇವತ್ತು ಇಷ್ಟು ಹೂವೆಲ್ಲ ಅರಳಿದ್ದಾವೆ. ಏನೇ ಬಂದು ಗಾರ್ಡನ್ ಕಸ ಎಲ್ಲ ಗುಡಿಸಿ ಗಿಡಕ್ಕೆ ನೀರು ಹಾಕಿ ಮತ್ತೆ ಮನೆಗೆ ಹೋಗಿ ತಿಂಡಿ ಮಾಡಿ ನಾನು ತಿಂಡಿ ತಿಂದು ಜಾನಿಗೆ ಊಟ ಎಲ್ಲ ಹಾಕ್ಬಿಟ್ಟು ಮತ್ತೆ ನೋಡಿ ಗಾರ್ಡನಿಗೆ ಬಂದಿದ್ದೀನಿ. ಒಂದು ಸ್ವಲ್ಪ ನೆಳ್ಳಿರೋದ್ರಿಂದ ನನಗೆ ಕೆಲಸ ಮಾಡೋಕ್ಕೆ ಅನುಕೂಲ. ಇನ್ನು ನೋಡಿ ಜಾನಿ ನೋಡಿ ಅಲ್ಲಿ ಹೆಂಗೆ ಮಲಗಿದ್ದಾನೆ ನೋಡಿ. ಹೋಗಲ್ಲ ಅವನು, ಎಷ್ಟು ಹೇಳಿದ್ರು ಮನೆಗೆ ಹೋಗಲ್ಲ ನೋಡಿ. ಪಾಪ ಬಿಸಿಲಲ್ಲೂ ಮಲಗಿದ್ದಾನೆ. ಜಾನಿ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ. ಯಾವ ಜನ್ಮದ ಋಣಾನು ಬಂದನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಮಗನಿಗಿನ್ನ ಹೆಚ್ಚು ಅಂತಲೇ ಹೇಳ್ಬೋದು. ಅಂದರೆ ನಾಯಿ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾನಷ್ಟೇ.
ನೋಡಿ ನನ್ನ ಗಾರ್ಡನಲ್ಲೂ ಒಂದು ದಾಸವಾಳ ಗಿಡ ಒಣಗೆ ಹೋಗೋದೆ, ನಾನು ಯಾರಿಗೆ ಹೇಳೋಣ ಅಲ್ವಾ? ಈ ಥರ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಾವು ಹಾಕಿದ್ದು ಗಿಡ ಎಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ, ಮತ್ತು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಈ ಗಿಡಕ್ಕೂ ನಾನು ದುಡ್ಡು ಕೊಟ್ಟೆ ಅಲ್ವಾ ತಂದಿರ್ತೀನಿ, ನನಗೇನು ಪುಕ್ಸಟ್ಟೆ ಕೊಟ್ಟಿರ್ತಾರಾ ಅಲ್ವಾ? ಯೋಚನೆ ಮಾಡಿ. ಏನೋ ಕೈ ಇದೆ ಬರೆಯೋಕ್ಕೆ ಅಂದ್ಬಿಟ್ಟು ಕುತ್ಕೊಂಡು ಸುಮ್ಮನೆ ಟೈಪ್ ಮಾಡೋದಲ್ಲ, ಒಂದಷ್ಟು ಉದ್ದ ಅದು ಇಂಗ್ಲೀಷಲ್ಲಿ ಟೈಪ್ ಮಾಡೋದಲ್ಲ, ಯೋಚನೆ ಮಾಡಿ ಟೈಪ್ ಮಾಡೋದ ಕಲ್ತ್ಕೊಳ್ಳಿ ಫಸ್ಟು. ಏನು ಬೇಕು ನೋಡಿ, ಏನು ಬೇಕು? ವಾ ಹೋಗು, ಹೋಗು, ನೆಳ್ಳಿಗೆ ಕೆಲಸ ಮಾಡೋಣ ಹೋಗು, ಪುಲಿ ಹೋಗು, ಕೆಲಸ ಮಾಡೋಣ ಹೋಗು. ಅಯ್ಯೋ ನಂಗೆ ರೋಸ್ತಾನೆ ಜಾನಿ. ಹೋಗಲಿ ಹೋಗು, ಹೋಗು ಹೋಗು ಹೋಗು, ಅಲ್ಲಿಗೆ ಹೋಗು. ಬಿಸಿಲು ಮನೆಗೆ ಹೋಗುವ, ಬಿಸಿಲು ಮನೆಗೆ ಹೋಗು, ಮನೆಗೆ ಹೋಗು, ಮನೆಗೆ ಹೋಗು, ಪುಲಿ ಮನೆಗೆ ಹೋಗು. ನೋಡಿ ಜಾನಿ ಅಲ್ಲಿ ಹೀರೆಕಾಯಿ ಗಿಡ ಎಲ್ಲ ಬಂದಿತ್ತು ಚೆನ್ನಾಗೇ, ನೋಡಿ ಅದನ್ನು ತಿಂತಿದ್ದಾನೆ. ನಾಯಿಗಳು ಯಾಕೆ ಈ ಥರ ತಿಂತವೆ ಅಂದರೆ ಅವಕ್ಕೆ ಹುಷಾರಿಲ್ದಾಗ ಅದಕ್ಕೆ ಔಷಧಿನ ಅವೇ ಕಂಡಿಡ್ಕೊತಾವಂತೆ. ಹಂಗಾಗಿ ನೋಡಿ ಇವನು ಗಾರ್ಡನಲ್ಲಿ ಒಂದು ರೌಂಡ್ ಬರ್ತಿರ್ತಾನೆ, ಅಲ್ಲಿ ಗಿಡಗಳನ್ನೆಲ್ಲ ಹಿಂಗೆ ಮುಟ್ಕೊಂಡು ಬರ್ತಿದ್ದ. ನಾನು ಯಾವುದೋ ಹುಳಗಳೆಲ್ಲ ಹಿಡಿಯೋಕೆ ಹೋಗ್ತಾನೆ, ಅಲ್ಲಿ ಚಿಟ್ಟೆ ಎಲ್ಲ ಬರ್ತಿರುತ್ತಲ್ಲ ಹಿಡಿಯೋಕೆ ಹೋಗ್ತಾನೆ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಆಮೇಲೆ ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಜೆ ಕೆಲಸ ಮಾಡಬೇಕಾದ್ರೆ ಈ ಥರ ತಿಂತಾ ಇದ್ದ. ನಾನು ಇನ್ನೇನು ಅವನ್ನ ಓಡಿಸೋದು ಬೇಡ, ತಿನ್ನಲಿ ಬಿಡು ಅಂದ್ಕೊಂಡು ಸುಮ್ಮನಾದೆ. ಎಷ್ಟು ತಿಂತಾನೋ ತಿನ್ನಲಿ ಅಂತ ಸುಮ್ಮನಾದೆ. ನೋಡಿ ಎಷ್ಟೊಂದು ಎಲೆ ಎಲ್ಲ ಚೆನ್ನಾಗಿ ತಿಂದಾಕ್ಬಿಟ್ಟಿದ್ದಾನೆ. ದೇವರು ಯಾವ್ಯಾವ ರೀತಿ ಸೃಷ್ಟಿ ಮಾಡಿರ್ತಾನೆ ಅಂದರೆ ನೋಡಿ ಇದೇ ಉದಾಹರಣೆ ಅಲ್ವಾ. ಇನ್ನು ನೋಡಿ ಮಳೆ ಬೇರೆ ಬರೋಂಗಾಗಿತ್ತು, ಹಂಗಾಗಿ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸಿ ಅದು ಕಸ ಎಲ್ಲ ಗುಡಿಸಿ ನೋಡಿ ಎಲ್ಲ ತೆಗೆದಾಕ್ಬಿಟ್ಟು ಇವಾಗ ಅದು ಮಣ್ಣೆಲ್ಲನೂ ನೀಟಾಗಿ ಮುಚ್ಚಿ ಮತ್ತು ಅದ್ರ ಮೇಲೆ ಒಂದು ಟಾರ್ಪಲೆಲ್ಲ ಮುಚ್ಚಿ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಅದರಲ್ಲೂ ಈ ಜಾನಿ ಬೇರೆ ಎಲ್ಲೂ ಹೋಗಲ್ಲ, ಅವನು ಕಾಲ್ಗೆ ಸಿಗ್ತಿರ್ತಾನ, ಕೋಪ ಬರೆಸ್ತಾನೆ ನನಗೆ. ನಡುವೆ ಅಂತೂ ನಾನು ಇವನ ಕಡೆ ಗಮನ ಕೊಟ್ಟಿಲ್ಲ, ಯಾಕೆ ಅಂದರೆ ಆಟ ಆಡ್ಸೋದಾಗಿರ್ಬೋದು ಏನತ್ರ ಕಡೆ ಗಮನ ಕೊಟ್ಟಿಲ್ಲ. ಹೆಚ್ಚು ಕೆಲಸ ಇರೋ ಕಾರಣ ಬರೀ ಗಾರ್ಡನ್ ಕಡೆನೇ ಗಮನ ಇರೋದ್ರಿಂದ. ನೋಡಿ ಈ ಸೇವಂತಿಗೆ ಗಿಡ ಎಲ್ಲನೂ ಸ್ವಲ್ಪ ಸಸಿಗಳನ್ನ ಇಟ್ಟಿದ್ದಾಯಿತು. ಈ ಸೇವಂತಿಗೆ ಸಸಿ ಅಂದರೆ ತುಂಬಾ ಕೆಲಸ ಜಾಸ್ತಿ. ಅಪ್ಪ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು, ಸಾಕಾಗೋಯ್ತು. ಈ ಗಿಡಕ್ಕೆ ನೀರು ಹಾಕ್ಬೇಕು, ಟೈಮ್ ಆಯಿತು ಅಲ್ಲಿ 5:30. ಗಿಡಕ್ಕೆ ನೀರು ಹಾಕ್ಬೇಕು ಇವಾಗ. ನೋಡಿ ಟೆರೆಸ್ ನೋಡಿ ಹೆಂಗಾಗ್ಬಿಟ್ಟದೆ, ಕೆಂಪಗಾಗ್ಬಿಟ್ಟೈತೆ ನೋಡಿ. ಇವನಂತೂ ಹೋಗಿ ಅದ್ರ ಮೇಲೆ ಬಿತ್ಕೊಂಡು ಒದಾಡ್ತಾನೆ ಜಾನಿ. ಅಯ್ಯೋ ಜಾನಿ ನೋಡಿ ಇದ್ರ ಮೇಲೆಲ್ಲ ಟಾರ್ಪಲ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಅಕಸ್ಮಾತ್ ಮಳೆ ಬಂದ್ರೂ ಏನೂ ಸಮಸ್ಯೆ ಆಗಬಾರ್ದು ಅಂತ ಆ ಥರ ಮಾಡಿರ್ತೀನಿ. ನೋಡಿ ಯಾವ ಥರ ತಿಂದಿದ್ದಾನೆ ಜಾನಿ. 6:45 ನಾನು ಇವಾಗ ಮನೆಗೆ ಬಂದಿರೋದು. ಈಗ ಒಂಚೂರು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು. ಇನ್ನು ತುಂಬ ಕೆಲಸ ಇದೆ. ಯಾವಾಗ ಕೆಲಸ ಮಾಡೋದು, ಯಾವಾಗ ಅಡುಗೆ ಮಾಡೋದು ಗೊತ್ತಿಲ್ಲ, ನೋಡೋಣ. ಒಂದೊಂದು ದಿನ ಅಂತೂ ಅಡುಗೆ ಮಾಡಿದ್ರು ಮಾಡದೇ ಇದ್ರೂ ಇಲ್ಲ, ಸಾಕಾದಂಗೆ ಆಗಿರುತ್ತೆ. ಹಂಗೇ ಮಲ್ಕೊಂಬಿಟ್ಟಿರ್ತೀನಿ, ಊಟನೂ ಮಾಡಲ್ಲ, ಏನೂ ಇರೋದಿಲ್ಲ. ನೋಡೋಣ, ಜಾನಿಗೇನಾದರೂ ಮಾಡಬೇಕಷ್ಟೆ. ಮನೆಗೆ ಬಂದು ಸ್ನಾನ ಮಾಡಿ ಅಡುಗೆ ಮಾಡೋ ಅಷ್ಟರೊಳಗೆ 10-11 ಗಂಟೆ ಆಗೋಗಿರುತ್ತೆ. ಇನ್ನು ಊಟ ಮಾಡಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ನಾನು ಮಲ್ಕೊಳ್ಳೋ ಅಷ್ಟರೊಳಗೆ 12 ಗಂಟೆ 1 ಗಂಟೆ ಆಗಿರುತ್ತೆ. ಇನ್ನು ಮತ್ತೆ ಬೆಳಗ್ಗೆ ಹೊತ್ತು 4 ಗಂಟೆ 5 ಗಂಟೆಗೆ ಹೇಳ್ತೀನಿ. ತುಂಬಾ ಕೆಲಸ ಇರುತ್ತೆ. ನನ್ನ ಕಷ್ಟ ಈ ರೀತಿ ಇರುತ್ತೆ. ಕೆಲವರು ಕಮೆಂಟ್ ಮಾಡೋರಿಗೆ ಏನು ಗೊತ್ತಿರುತ್ತೆ, ನನ್ನ ಬಗ್ಗೆ ನಾನು ಪಡೋ ಕಷ್ಟದ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅವರಿಗೆ. ನಾನು ಎಲ್ಲ ಮುಗಿಸಿ ನೋಡಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಬೇಗನೆ ಆಗಲಿ ಅಂದ್ಬಿಟ್ಟು ನಾನು ಟೊಮೊಟೊ ಬಸ್ಸಾರು ಮಾಡಿದ್ದೀನಿ. ಅಂದರೆ ನಾವು ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಬಸ್ಸಾರು ಥರ ಮಾಡ್ತೀವಿ. ಅಂದರೆ ಇದು ಮುದ್ದೆಗೆ ಅನ್ನಕ್ಕೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಬೇಗನೆ ಆಗುತ್ತೆ ಇದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.